ನಮ್ಮ ಒಪಿನಿಯನ್ನಿಂದನೇ ನಮ್ಮ ಗ್ರೂಪ್ ಅಂದರೆ ನನ್ನ ಒಪಿನಿಯನ್ ಅಲ್ಲ, ನನ್ನ ಗ್ರೂಪ್ ಒಪಿನಿಯನ್ನಿಂದನೇ ವಕ್ಫ್ ಕಾನೂನಿಗೆ ನಾವು ಸಹಕಾರಿಯಾಗಿ ವಾಲ್ಮೀಕಿ ಹಗರಣನ ನಾವು ಹೈಕೋರ್ಟಲ್ಲಿ ತಗೊಂಡು ಹೋಗ್ಬಿಟ್ಟು CBI ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಮಾಡಿದ್ವಿ. ನುಸುಳುಕೋರರು ನಮ್ಮ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿತ್ತು ಅದರದ್ದೊಂದು ಡೆವಲಪ್ಮೆಂಟ್ಸ್ನ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ವಿ. ಇವಾಗ ಎಗೇನ್ ವಿ ಆರ್ ಸ್ಟಾರ್ಟೆಡ್ ಒನ್ ಮೋರ್ ಇಲ್ಲ ಈ ರಿಸರ್ವೇಷನ್ಸ್ ಅಂಥದ್ದು ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರನ್ನೂ ತಗೊಂಡು ಹೋಗ್ಬಿಟ್ಟು ಇವನು ಕುರುಬ ಕ್ರಿಶ್ಚಿಯನ್ನು ಇವನು ಕುರುಬ ಇದು ಅಂತ ಹೇಳಿ ಮಾಡಿಬಿಟ್ಟು ಮತ್ತೆ ಅದನ್ನು ವಿತ್ಡ್ರಾ ಮಾಡಿ ಸ್ಟೇಟ್ ಆಫ್ ಕನ್ಫ್ಯೂಷನ್ ಈ ಥರ ಸೋಷಲ್ ಕನ್ಸರ್ನ್ ಇರ್ತಕ್ಕಂಥ ಏನಿದ್ದಾವೆ ಅದಕ್ಕೆ ನಾವು ನಮ್ಮ ವಾದವನ್ನು ಇಟ್ಟಿದ್ದೀವಿ. ಅದು ಇಟ್ ಈಸ್ ಟೇಕನ್ ವೆಲ್. ಯಾವುದು ಕೇಂದ್ರ ಸರ್ಕಾರನೂ ತಗೊಂಡಿದೆ, ಇಲ್ಲ ರಾಜ್ಯ ಸರ್ಕಾರಗಳು BJPಯಿಂದ ತಗೊಳ್ತು, ಪ್ರತಿಪಕ್ಷಗಳಿಂದ ತಗೊಂಡಿದೆ. ಹಾಗಾಗಿ ಒಪಿನಿಯನ್ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ನಾನು ಬನ್ನಿ ವಾಯ್ಸ್ಗಳ ನಮ್ಮದು ವಾಯ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಯಾವುದಕ್ಕೂ ಅವಶ್ಯಕ. ಯಾಕಂದರೆ ನಾವು ಅದು ಆದಮೇಲೆ ಯತ್ನಾಳ್ ಇಲ್ಲದೆ ನಾವು ನುಸುಳುಕೋರರ ಬಗ್ಗೆ ನಾವು ಮಾತನಾಡಕ್ಕೆ ಹೋದ್ವಿ. ನುಸುಳುಕೋರರಿಗೆ ಇವತ್ತು ಕಾನೂನು ಬಗ್ಗೆ ದೇಶವ್ಯಾಪ್ತಿ ಅದ್ರ ಬಗ್ಗೆ ಹೋರಾಟ ನಡೀತಾ ಇದೆ. ಇವನು ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಸ್ಪಂದಿಸಲಿಲ್ಲ. ನಾವು ರೆಕಾರ್ಡ್ ಕೊಟ್ಟಿದ್ದಕ್ಕೆ ಇವತ್ತಿನವರೆಗೂ ಕೂಡ ಪಾಕಿಸ್ತಾನಿ ಸಹ ಎಲ್ಲರನ್ನೂ ಕೂಡ ಕಳಿಸಿದರು. ಯೂನಿಯನ್ ಗೌರ್ಮೆಂಟಿಂದ ಪಾಕಿಸ್ತಾನದ ಲೀಸ್ಟ್ ಬಂತು, ದೀಸ್ ಆರ್ ದ ಪ್ರಾಪರ್ಟೀಸ್ ಹೆಡೆಡ್ ಬೈ ದ ಪಾಕಿಸ್ತಾನೀಸು, ಅದನ್ನು ಆಕ್ಷನ್ ಮಾಡಿಸಿ ಇದನ್ನೇ ದೇಶದ್ರೋಹಿಗಳಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಸ್ಪಂದಿಸಲಿಲ್ಲ. ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಒಂದು ಮೀಟಿಂಗ್ನೂ ಕೂಡ ನುಸುಳುಕೋರರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿಟವಾಗಿರ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡ್ತವೆ. ಇನ್ಫ್ಯಾಕ್ಟ್ ನಾವು ಅಡಿಕೆ ತೋಟ ಮತ್ತು ಕಾಫಿ ತೋಟಕ್ಕೆ ಈ ಕಡೆಗೆಲ್ಲ ಹಾಸನ ಸಕಲೇಶ್ಪುರ ಈ ಕಡೆಗೆಲ್ಲ ಹೋದರೆ ಅನ್ಬಿಲೀವಬಲ್ ಎನ್ವೈರ್ಮೆಂಟ್ ಇದೆ. ಇಟ್ ಈಸ್ ಸೋ ಸ್ಕೇರಿ. ಇನ್ಫ್ಯಾಕ್ಟ್ ಹೆಂಗೆ ಅಷ್ಟು ಭಯ ಹುಟ್ಟಿಸಿದ್ದಾರೆ ಅಂದರೆ ಪ್ಲಾಂಟೇಷನ್ ಓನರ್ಸಿಗೆ ಥ್ರೆಟ್ ಮಾಡೋ ಲೆವೆಲಿಗಿದ್ದಾರೆ. ನಮ್ಮ ಕನ್ನಡಿಗರಿಗೆ ನಮ್ಮ ಸ್ಥಳೀಯ ಜನಕ್ಕೆ ಒಂದೇ ದಿನ ಕೆಲಸ ಕೊಡ್ತಾರೆ, ಒಂದೇ ದಿನ. ಅವರು ನಾವೆಲ್ಲರೂ ಬಿಹಾರದವರು, ನಾವು ಆಸಾಮ್ನವರು ಹಿಂಗೆ ಅಂತ ಹೇಳ್ಕೊತಾರೆ. ನಮ್ಮ ಭಾರತೀಯರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ವಿ ಡೋಂಟ್ ಬಾಂಗ್ಲಾದೇಶೀಸೇ ಲೀಗಲ್ ಆಗಿ ಬಂದರೂ ಕೂಡ ಇಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಇದು ಇಲ್ಲೀಗಲ್ ಆಗಿದ್ದುಬಿಟ್ಟು ಥ್ರೆಟ್ ಕೊಡ್ತಕ್ಕಂಥ ಲೆವೆಲ್ಲಿಗೆ ಹೋದರೆ ಸೆಕ್ಯೂರಿಟಿ ಆಫ್ ದ ನೇಷನ್ ಸೆಕ್ಯೂರಿಟಿನೇ ಒಂದು ಕ್ವಶನ್ ಮಾರ್ಕಲ್ಲಿದೆ. ಅದು ಐ ನಾಟ್ ಸೇ ಯೂನಿಯನ್ ಗೌರ್ಮೆಂಟು ಇದಕ್ಕೇನು ಮಾಡಬೇಕಿತ್ತು ಇದು ಅಂತ ಅದನ್ನ ಇದು ಮಾಡೋದಿಲ್ಲ. ಬೋತ್ ದ ಗೌರ್ಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಐ ಫೀಲ್ ಒಂದು ಸ್ವಲ್ಪ ಯತ್ನಾಳ್ ಅವ್ರಿಗೂ ಮತ್ತು ನಮ್ಮ ಆ್ಯಕ್ಟಿವಿಟೀಸ್ಗೂ ನಮ್ಮ ಉದ್ದೇಶ ಏನಿತ್ತು, ವಾಯ್ಸಿಂಗ್ ಏನಿತ್ತು, ದಟ್ ವಿ ಕಂಟಿನ್ಯೂ. ಆ್ಯಂಡ್ ಯತ್ನಾಳ್ ಅವರು ಇವತ್ತು ಹೊರಗಡೆ ಹೋದ್ಮೇಲೆ ಐ ಥಿಂಕ್ ಹೀ ಈಸ್ ಮೋರ್ ಪಾಪ್ಯುಲರ್ ಟುಡೇ. ನೀವೇ ನೋಡಿದಿರಿ. ಅಂದರೆ ನಾವಿದ್ದಾಗ ಪಾಪ್ಯುಲರ್ ಇರಲಿಲ್ಲ ಅಂತಲ್ಲ, ಬಟ್ ವಿ ಯೂಸ್ ಟು ಇಲ್ಲ ನೀವು ಮಾತನಾಡತಕ್ಕಂಥ ಒಂದು ಸ್ವಲ್ಪ ಏನಿದೆ ಏನಿದೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟದ ಭಾಷೆ ಅದು ಹೊಡೆದಾಕ್ಬಿಡ್ತಾರೆ ಅವ್ರು ಒಂದು ಹೆಸರಿಗೆ. ಅದು ಹೊಡೆದ ತಕ್ಷಣವೇ ಒಂದೊಂದು ಸರಿ ವೈರಲ್ ಆಗ್ಬಿಡ್ತವೆ. ಹಂಗೆ ಆದಾಗ ಇದಾಗಿತ್ತು. ಬಟ್ ಯತ್ನಾಳ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. BJPಯ ತತ್ವ ಸಿದ್ಧಾಂತಗಳ ಜೊತೆಗೆ ಅವರು ಪಕ್ವಾಗಿದ್ದಾರೆ. ಸೊ ಟುಡೇ ಆರ್ ಟುಮಾರೋ BJP ಪಾರ್ಟಿ ವಿಲ್ ಕನ್ಸಿಡರ್ ಹಿಮ್ ಅಂತೇಳಿ ನಮ್ಮ ಒಂದು ಆಶಾಭಾವನೆ ಇದೆ. ಸಾರಿ ಸರ್, I did not get it. ಮತದಾನ ಪರಿಷ್ಕರಣೆ ಇದು ನಿರಂತರವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ ಅಂತೇಳಿ ನಾನು ಭಾವಿಸಿದ್ದೀನಿ. BLA 1, BLA 2 ಆರ್ ದ ಮೇಜರ್ ಫೋರ್ಸ್ ಇನ್ ದಿಸ್. ಇವತ್ತು ಶ್ರೀಯುತ ರಾಹುಲ್ ಗಾಂಧಿಯವರು, ಲೀಡರ್ ಆಫ್ ದ ಅಪೋಸಿಷನ್ ಇನ್ ಪಾರ್ಲಿಮೆಂಟ್ ಅವರು ಏನು ಒಂದು ಕಾಂಗ್ರೆಸ್ ಪಾರ್ಟಿ ಒಂದು ವಾದವನ್ನು ಇಟ್ಕೊಂಡಿತ್ತು, ಇಲ್ಲ ಇವರೆಲ್ಲರೂ ತೆಗೆದುಬಿಟ್ರೆ ನಮಗೆ ವೋಟಿಂಗ್ ಬ್ಯಾನರ್ಸ್ ಇದನ್ನು ಹೋಗ್ತಾ ಇದೆ, ಅಥವಾ ಇವರು ಬೇಕು ಅಂತಲೇ ಎಲೆಕ್ಷನ್ ಕಮಿಷನ್ ಜೊತೆಗೆ ಕೂತ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ವಾದ ಏನಿದೆ. ಐ ಥಿಂಕ್ ಒಂದು ವೇಳೆ ಆ ಥರ ಏನಾದ್ರು ಆಗಿದ್ದರೆ ಅಥವಾ ಮಾಡಿದರೆ ನೀವೊಂದು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರಬೇಕು. ನೀವೊಂದು ಶ್ವೇತಪತ್ರವನ್ನು ನಿಮ್ಮ ಕಡೆಯಿಂದನಾದ್ರು ಹೊರಡಿಸ್ರಿ. ನಿಮಗೆ ಏನು ಬೇಕು ಅಂತನಾದ್ರು ಹೊರಡಿಸ್ರಿ. ಇವಾಗ ನುಸುಳುಕೋರನ್ನ ಅಥವಾ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಅಥವಾ ಯಾರ್ಯಾರು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ತಿಂತಾ ಇದ್ದಾರೆ,
ಆಮೇಲೆ ಇಲ್ಲಿಂದ ಆದಾಯ ಬಂದಿದ್ದನ್ನು ನೀವು ಹವಾಲ ಮಾಡಿಕೊಂಡು ನೀವು ಬಾಂಗ್ಲಾದೇಶಕ್ಕೆ ಕಳಿಸ್ತೀರಾ, ಟೆರರಿಸ್ಟಿಗೆ ಕಳಿಸ್ತೀರಾ, ಇದರದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ನೀವು ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋದಾದರೆ ದಿಸ್ ಪ್ರೋಸೆಸ್ಸು ಅನಿವಾರ್ಯ ಅಂತೇಳಿ ಭಾವಿಸ್ತೀನಿ. ಆಮೇಲೆ ಮತ ಪರಿಷ್ಕರಣೆ ಆಗೋದು ಇದೆಲ್ಲದೂ ಕೂಡ ಒಂದು ಸ್ವಾಭಾವಿಕ ಆಗಿರ್ತಕ್ಕಂಥ ಪ್ರಕ್ರಿಯೆ. ಅದು ಎಷ್ಟೊಂದು ನಮ್ಮ ಊರಿನಲ್ಲೇ ನಾವು ಹೇಳ್ತೀವಿ, ಇಲ್ಲ ಅವ್ನು ಬೆಂಗಳೂರಿನಲ್ಲಿದ್ದಾನೆ, ಇಲ್ಲಿಂದ ಒಂದು ವೋಟರ್ ಲಿಸ್ಟಲ್ಲಿ ತೆಗೆದ್ರಿ ಅಂದರೆ ಅವನು ಊರಿಂದ ದೂರ ಆಗ್ತಾನೆ. ಮತ್ತೆ ಬೇಕು ಅಂದರೆ ಅವನು ಬಂದುಬಿಟ್ಟು ಹಾಕ್ಸ್ಕೊಳ್ತಾನೆ. ಸೊ ಒಂದು ಪ್ರಕ್ರಿಯೆಯಲ್ಲಿ BLA 1 ಆ್ಯಂಡ್ BLA 2 ಆಫ್ ಆಲ್ ದ ಪಾರ್ಟೀಸ್ ಆಗ್ತಾರೆ. ಸೊ ಅವರವರು ಜವಾಬ್ದಾರಿಯನ್ನು ನಡೆಸಬೇಕು. ಅದನ್ನು ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಅಥವಾ ಒಂದು ಆಟೋನಮಸ್ ಬಾಡಿ ಮೇಲೆ ಯಾವುದೇ ಇರ್ಬೋದು, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, CBI ಇರ್ಬೋದು, ಅಥವಾ NSA, ಈ ಥರ ಇದ್ರ ಮೇಲೆ ನೀವು ಗುಬೆ ಕೂರಿಸ್ತಕ್ಕಂಥ ಪ್ರಯತ್ನ ಇದೆ. ಇಸ್ ಫಾಲ್ಸ್ ಅಲಿಗೇಷನ್ಸ್. ಆಮೇಲೆ ಇದಕ್ಕೆ ರಾಜಕೀಯವಾಗಿ ದೇಶದ ದುರಂತಗಳು ಇವೆಲ್ಲವೂ ಕೂಡ. ಸಾರಿ, ಏನು ವಿಜೇಂದ್ರ ಅವ್ರನ್ನ ಮತ್ತೆ ಮುಂದುವರಿಸಿದ್ದೇ ಆದರೆ ಮತ್ತೆ ನಾವು ಹೊಸ ಪಕ್ಷ ಕಟ್ತೀವಿ ಹೇಳಿದ್ದಾರೆ, JCB ಪಕ್ಷ ಕಟ್ಸಿರ್ತೀವಿ. ಹಾಗೇನಾದ್ರೂ ಆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಅವ್ರದ್ದು ಒಪಿನಿಯನ್ ಅವ್ರ ಹತ್ರನೇ ಕೇಳ್ಬೇಕು. ನಾನು ಹೆಂಗೆ ಹೇಳಿ ಅವ್ರ ಉತ್ತರನ? ನಾವು ಬಿ ಜೆ ಪಿಲಿದ್ದೀವಿ. ಅವ್ರು ಒಂದೇ ಬಣ ಪ್ರಶ್ನೆ ಬರೋದಿಲ್ಲ. ಯಾವುದೋ ಒಂದು ವಾದಕ್ಕೆ ನಾವು ಇವಾಗ JDSನವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. JDSನವ್ರು ಕೆಲವರು ಒಪಿನಿಯನಲ್ಲಿ ಅವರು ಇದು ಮಾಡ್ಬೋದು. ಹಾಗೆ ನಮ್ಮ ಪಾರ್ಟಿಯಲ್ಲಿ ನಮಗೊಂದು ಆಂತರಿಕವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ಇದೆ, ಸ್ವಾತಂತ್ರ್ಯ ಇದೆ. ನಾವು ಅದನ್ನು ಮನ್ನೆ ಮಾಡೋದಕ್ಕೆ ನಮಗೆ ಹಕ್ಕಿದೆ. ಆ ಪ್ರಕಾರವಾಗಿ ನಾವು ಮಾಡಿದ್ದೀವಿ ಹೊರತು ಐ ಡೋಂಟ್ ಥಿಂಕ್ ಯತ್ನಾಳ್ ಅವ್ರ ಮಾತನ್ನ ನಾನು ಮಾತನಾಡೋಕ್ಕಾಗಲ್ಲ. ನಮ್ಮ ಒಪಿನಿಯನ್ನಿಂದನೇ, ನಮ್ಮ ಗ್ರೂಪ್, ಅಂದರೆ ನನ್ನ ಒಪಿನಿಯನ್ ಅಲ್ಲ, ನನ್ನ ಗ್ರೂಪ್ ಒಪಿನಿಯನ್ನಿಂದನೇ ವಕ್ಫ್ ಕಾನೂನಿಗೆ ನಾವು ಸಹಕಾರಿಯಾಗಿ ವಾಲ್ಮೀಕಿ ಹಗರಣನ ನಾವು ಹೈಕೋರ್ಟಲ್ಲಿ ತಗೊಂಡು ಹೋಗ್ಬಿಟ್ಟು CBI ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಮಾಡಿದ್ವಿ. ನುಸುಳುಕೋರರು, ನಮ್ಮ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿತ್ತು ಅದರದ್ದೊಂದು ಡೆವಲಪ್ಮೆಂಟ್ಸ್ನ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ವಿ. ಇವಾಗ ಎಗೇನ್ ವಿ ಆರ್ ಸ್ಟಾರ್ಟೆಡ್ ಒನ್ ಮೋರ್, ಇಲ್ಲ ಈ ರಿಸರ್ವೇಷನ್ಸ್ ಅಂಥದ್ದು ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರನ್ನೂ ತಗೊಂಡು ಹೋಗ್ಬಿಟ್ಟು ಇವನು ಕುರುಬ ಕ್ರಿಶ್ಚಿಯನ್ನು, ಇವನು ಕುರುಬ ಇದು ಅಂತ ಹೇಳಿ ಮಾಡಿಬಿಟ್ಟು ಮತ್ತೆ ಅದನ್ನು ವಿತ್ಡ್ರಾ ಮಾಡಿ ಸ್ಟೇಟ್ ಆಫ್ ಕನ್ಫ್ಯೂಷನ್, ಈ ಥರ ಸೋಷಲ್ ಕನ್ಸರ್ನ್ ಇರ್ತಕ್ಕಂಥ ಏನಿದ್ದಾವೆ ಅದಕ್ಕೆ ನಾವು ನಮ್ಮ ವಾದವನ್ನು ಇಟ್ಟಿದ್ದೀವಿ. ಅದು ಇಟ್ ಈಸ್ ಟೇಕನ್ ವೆಲ್. ಯಾವುದು ಕೇಂದ್ರ ಸರ್ಕಾರನೂ ತಗೊಂಡಿದೆ, ಇಲ್ಲ ರಾಜ್ಯ ಸರ್ಕಾರಗಳು BJPಯಿಂದ ತಗೊಂಡು, ಪ್ರತಿಪಕ್ಷಗಳಿಂದ ತಗೊಂಡಿದೆ. ಹಾಗಾಗಿ ಒಪಿನಿಯನ್ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ನಾನು ಬನ್ನಿ. ಸಿ ನಮ್ಮದು ವಾಯ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಯಾವುದಕ್ಕೂ ಅವಶ್ಯಕ. ಯಾಕಂದರೆ ನಾವು ಅದು ಆದಮೇಲೆ ಯತ್ನಾಳ್ ಇಲ್ಲದೆ ನಾವು ನುಸುಳುಕೋರರ ಬಗ್ಗೆ ನಾವು ಮಾತನಾಡಕ್ಕೆ ಹೋದ್ವಿ. ನುಸುಳುಕೋರರಿಗೆ ಇವತ್ತು ಕಾನೂನು ಬಗ್ಗೆ ದೇಶವ್ಯಾಪ್ತಿ ಅದ್ರ ಬಗ್ಗೆ ಹೋರಾಟ ನಡೀತಾ ಇದೆ. ಇವನು ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಸ್ಪಂದಿಸಲಿಲ್ಲ. ನಾವು ರೆಕಾರ್ಡ್ ಕೊಟ್ಟಿದ್ದಕ್ಕೆ ಇವತ್ತಿನವರೆಗೂ ಕೂಡ ಪಾಕಿಸ್ತಾನೀಸ್ ಎಲ್ಲರನ್ನೂ ಕೂಡ ಕಳಿಸಿದರು. ಯೂನಿಯನ್ ಗೌರ್ಮೆಂಟಿಂದ ಪಾಕಿಸ್ತಾನದ ಲೀಸ್ಟ್ ಬಂತು, ದೀಸ್ ಆರ್ ದ ಪ್ರಾಪರ್ಟೀಸ್ ಹೆಡೆಡ್ ಬೈ ದ ಪಾಕಿಸ್ತಾನೀಸು. ಅದನ್ನು ಆಕ್ಷನ್ ಮಾಡಿಸಿ ಇದನ್ನೇ ದೇಶದ್ರೋಹಿಗಳಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಸ್ಪಂದಿಸಲಿಲ್ಲ. ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಒಂದು ಮೀಟಿಂಗ್ನೂ ಕೂಡ ನುಸುಳುಕೋರರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿಟವಾಗಿರ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡ್ತವೆ. ಇನ್ಫ್ಯಾಕ್ಟ್ ನಾವು ಅಡಿಕೆ ತೋಟ ಮತ್ತು ಕಾಫಿ ತೋಟಕ್ಕೆ ಈ ಕಡೆಗೆಲ್ಲ ಹಾಸನ, ಸಕಲೇಶ್ಪುರ ಈ ಕಡೆಗೆಲ್ಲ ಹೋದರೆ ಅನ್ಬಿಲೀವಬಲ್ ಎನ್ವೈರ್ಮೆಂಟ್ ಇದೆ. ಇಟ್ ಈಸ್ ಸೋ ಸ್ಕೇರಿ. ಇನ್ಫ್ಯಾಕ್ಟ್ ಹೆಂಗೆ ಅಷ್ಟು ಭಯ ಹುಟ್ಟಿಸಿದ್ದಾರೆ ಅಂದರೆ ಪ್ಲಾಂಟೇಶನ್ ಓನರ್ಸಿಗೆ ಥ್ರೆಟ್ ಮಾಡೋ ಲೆವೆಲಿಗಿದ್ದಾರೆ. ನಮ್ಮ ಕನ್ನಡಿಗರಿಗೆ, ನಮ್ಮ ಸ್ಥಳೀಯ ಜನಕ್ಕೆ ಒಂದೇ ದಿನ ಕೆಲಸ ಕೊಡ್ತಾರೆ, ಒಂದೇ ದಿನ. ಅವರು ನಾವೆಲ್ಲರೂ ಬಿಹಾರದವರು, ನಾವು ಆಸಾಮ್ನವರು ಹಿಂಗೆ ಅಂತ ಹೇಳ್ಕೊತಾರೆ. ನಮ್ಮ ಭಾರತೀಯರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ವಿ ಡೋಂಟ್. ಬಾಂಗ್ಲಾದೇಶಿಸೇ ಲೀಗಲ್ ಆಗಿ ಬಂದರೂ ಕೂಡ ಇಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಇದು ಇಲ್ಲೀಗಲ್ ಆಗಿದ್ದುಬಿಟ್ಟು ಥ್ರೆಟ್ ಕೊಡ್ತಕ್ಕಂಥ ಲೆವೆಲ್ಲಿಗೆ ಹೋದರೆ ಸೆಕ್ಯೂರಿಟಿ ಆಫ್ ದ ನೇಷನ್ ಸೆಕ್ಯೂರಿಟಿನೇ ಒಂದು ಕ್ವಶನ್ ಮಾರ್ಕಲ್ಲಿದೆ. ಅದು ಐ ನಾಟ್ ಸೇ ಯೂನಿಯನ್ ಗೌರ್ಮೆಂಟು ಇದಕ್ಕೇನು ಮಾಡಬೇಕಿತ್ತು ಇದು ಅಂತ ಅದನ್ನ ಇದು ಮಾಡೋದಿಲ್ಲ. ಬೋತ್ ದ ಗೌರ್ಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಐ ಫೀಲ್ ಒಂದು ಸ್ವಲ್ಪ ಯತ್ನಾಳ್ ಅವ್ರಿಗೂ ಮತ್ತು ನಮ್ಮ ಆ್ಯಕ್ಟಿವಿಟೀಸ್ಗೂ ನಮ್ಮ ಉದ್ದೇಶ ಏನಿತ್ತು, ವಾಯ್ಸಿಂಗ್ ಏನಿತ್ತು, ದಟ್ ವಿ ಕಂಟಿನ್ಯೂ. ಆ್ಯಂಡ್ ಯತ್ನಾಳ್ ಅವರು ಇವತ್ತು ಹೊರಗಡೆ ಹೋದ್ಮೇಲೆ ಐ ಥಿಂಕ್ ಹೀ ಈಸ್ ಮೋರ್ ಪಾಪ್ಯುಲರ್ ಟುಡೇ. ನೀವೇ ನೋಡಿದಿರಿ. ಅಂದರೆ ನಾವಿದ್ದಾಗ ಪಾಪ್ಯುಲರ್ ಇರಲಿಲ್ಲ ಅಂತಲ್ಲ, ಬಟ್ ವಿ ಯೂಸ್ ಟು ಇಲ್ಲ ನೀವು ಮಾತನಾಡತಕ್ಕಂಥ ಒಂದು ಸ್ವಲ್ಪ
ಏನಿದೆ ವರ್ಷ ಏನಿದೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟದ ಭಾಷೆ ಅದು ಹೊಡೆದಾಕ್ಬಿಡ್ತಾರೆ ಅವ್ರು ಒಂದೇ ಸರಿಗೆ. ಅದು ಹೊಡೆದ ತಕ್ಷಣವೇ ಒಂದೊಂದು ಸರಿ ವೈರಲ್ ಆಗ್ಬಿಡ್ತವೆ. ಹಂಗೆ ಆದಾಗ ಇದಾಗಿತ್ತು. ಬಟ್ ಯತ್ನಾಳ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಿ ಜೆ ಪಿಯ ತತ್ವ ಸಿದ್ಧಾಂತಗಳ ಜೊತೆಗೆ ಅವರು ಪಕ್ವಾಗಿದ್ದಾರೆ. ಸೊ ಟುಡೇ ಆರ್ ಟುಮಾರೋ ಬಿ ಜೆ ಪಿ ಪಾರ್ಟಿ ವಿಲ್ ಕನ್ಸಿಡರ್ ಹಿಮ್ ಅಂತೇಳಿ ನಮ್ಮ ಒಂದು ಆಶಾಭಾವನೆ ಇದೆ. ಸಾರಿ ಸರ್, ಐ ಡಿಡ್ ನಾಟ್ ಗೆಟ್ ಇಟ್. ಮತದಾನ ಪರಿಷ್ಕರಣೆ ಇದು ನಿರಂತರವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ ಅಂತೇಳಿ ನಾನು ಭಾವಿಸಿದ್ದೀನಿ. BLA 1, BLA 2 ಆರ್ ದ ಮೇಜರ್ ಫೋರ್ಸ್ ಇನ್ ದಿಸ್. ಇವತ್ತು ಶ್ರೀಯುತ ರಾಹುಲ್ ಗಾಂಧಿಯವರು, ಲೀಡರ್ ಆಫ್ ದ ಅಪೋಸಿಷನ್ ಇನ್ ಪಾರ್ಲಿಮೆಂಟ್ ಅವರು ಏನು ಒಂದು ಕಾಂಗ್ರೆಸ್ ಪಾರ್ಟಿ ಒಂದು ವಾದವನ್ನು ಇಟ್ಕೊಂಡಿತ್ತು, ಇಲ್ಲ ಇವರೆಲ್ಲರೂ ತೆಗೆದುಬಿಟ್ರೆ ನಮಗೆ ವೋಟಿಂಗ್ ಬ್ಯಾನರ್ಸ್ ಇದನ್ನು ಹೋಗ್ತಾ ಇದೆ, ಅಥವಾ ಇವರು ಬೇಕು ಅಂತಲೇ ಎಲೆಕ್ಷನ್ ಕಮಿಷನ್ ಜೊತೆಗೆ ಕೂತ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ವಾದ ಏನಿದೆ. ಐ ಥಿಂಕ್ ಒಂದು ವೇಳೆ ಆ ಥರ ಏನಾದ್ರು ಆಗಿದ್ದರೆ ಅಥವಾ ಮಾಡಿದರೆ ನೀವೊಂದು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರಬೇಕು. ನೀವೊಂದು ಶ್ವೇತಪತ್ರವನ್ನು ನಿಮ್ಮ ಕಡೆಯಿಂದನಾದ್ರು ಹೊರಡಿಸ್ರಿ. ನಿಮಗೆ ಏನು ಬೇಕು ಅಂತನಾದ್ರು ಹೊರಡಿಸ್ರಿ. ಇವಾಗ ನುಸುಳುಕೋರನ್ನ ಅಥವಾ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಅಥವಾ ಯಾರ್ಯಾರು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ತಿಂತಾ ಇದ್ದಾರೆ. ಆಮೇಲೆ ಇಲ್ಲಿಂದ ಆದಾಯ ಬಂದಿದ್ದನ್ನು ನೀವು ಹವಾಲ ಮಾಡಿಕೊಂಡು ನೀವು ಬಾಂಗ್ಲಾದೇಶಕ್ಕೆ ಕಳಿಸ್ತೀರಾ, ಟೆರರಿಸ್ಟಿಗೆ ಕಳಿಸ್ತೀರಾ, ಇದರದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ನೀವು ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋದಾದರೆ ದಿಸ್ ಪ್ರೋಸೆಸ್ಸು ಅನಿವಾರ್ಯ ಅಂತೇಳಿ ಭಾವಿಸ್ತೀನಿ. ಆಮೇಲೆ ಮತ ಪರಿಷ್ಕರಣೆ ಆಗೋದು ಇದೆಲ್ಲದೂ ಕೂಡ ಒಂದು ಸ್ವಾಭಾವಿಕ ಆಗಿರ್ತಕ್ಕಂಥ ಪ್ರಕ್ರಿಯೆ. ಅದು ಎಷ್ಟೊಂದು ನಮ್ಮ ಊರಿನಲ್ಲೇ ನಾವು ಹೇಳ್ತೀವಿ, ಇಲ್ಲ ಅವ್ನು ಬೆಂಗಳೂರಿನಲ್ಲಿದ್ದಾನೆ, ಇಲ್ಲಿಂದ ಒಂದು ವೋಟರ್ ಲಿಸ್ಟಲ್ಲಿ ತೆಗೆದ್ರಿ ಅಂದರೆ ಅವನು ಊರಿಂದ ದೂರ ಆಗ್ತಾನೆ. ಮತ್ತೆ ಬೇಕು ಅಂದರೆ ಅವನು ಬಂದುಬಿಟ್ಟು ಹಾಕ್ಸ್ಕೊಳ್ತಾನೆ. ಸೊ ಒಂದು ಪ್ರಕ್ರಿಯೆಯಲ್ಲಿ BLA 1 ಆ್ಯಂಡ್ BLA 2 ಆಫ್ ಆಲ್ ದ ಪಾರ್ಟೀಸ್ ಆರ್ ದೇರ್. ಸೊ ಅವರವರು ಜವಾಬ್ದಾರಿಯನ್ನು ನಡೆಸಬೇಕು. ಅದನ್ನು ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಅಥವಾ ಒಂದು ಆಟೋನಮಸ್ ಬಾಡಿ ಮೇಲೆ ಯಾವುದೇ ಇರ್ಬೋದು, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, CBI ಇರ್ಬೋದು, ಅಥವಾ NSA, ಈ ಥರ ಇದ್ರ ಮೇಲೆ ನೀವು ಗುಬೆ ಕೂರಿಸ್ತಕ್ಕಂಥ ಪ್ರಯತ್ನ ಇದೆ. ಇಸ್ ಫಾಲ್ಸ್ ಅಲಿಗೇಷನ್ಸ್. ಆಮೇಲೆ ಇದಕ್ಕೆ ರಾಜಕೀಯವಾಗಿ ದೇಶದ ದುರಂತಗಳು ಇವೆಲ್ಲವೂ ಕೂಡ. ಸಾರಿ, ಯತ್ನಾಳ್ ಅವರು ಏನು ವಿಜೇಂದ್ರ ಅವ್ರನ್ನ ಮತ್ತೆ ಮುಂದುವರಿಸಿದ್ದೇ ಆದರೆ ಮತ್ತೆ ನಾವು ಹೊಸ ಪಕ್ಷ ಕಟ್ತೀವಿ ಹೇಳಿದ್ದಾರೆ. JCB ಪಕ್ಷ ಕಟ್ಸಿರ್ತೀವಿ. ಹಾಗೇನಾದ್ರೂ ಆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಅವ್ರದ್ದು ಒಪಿನಿಯನ್ ಅವ್ರ ಹತ್ರನೇ ಕೇಳ್ಬೇಕು. ನಾನು ಹೆಂಗೆ ಹೇಳಿ ಅವ್ರ ಉತ್ತರನ? ನಾವು ಬಿ ಜೆ ಪಿಯಲ್ಲಿದ್ದೀವಿ. ಅವ್ರು ಒಂದೇ ಬಣ ಪ್ರಶ್ನೆ ಬರೋದಿಲ್ಲ. ಯಾವುದೋ ಒಂದು ವಾದಕ್ಕೆ ನಾವು ಇವಾಗ JDSನವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. JDSನವ್ರು ಕೆಲವರು ಒಪಿನಿಯನಲ್ಲಿ ಅವರು ಇದು ಮಾಡ್ಬೋದು. ಹಾಗೆ ನಮ್ಮ ಪಾರ್ಟಿಯಲ್ಲಿ ನಮಗೊಂದು ಆಂತರಿಕವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ಇದೆ, ಸ್ವಾತಂತ್ರ್ಯ ಇದೆ. ನಾವು ಅದನ್ನು ಮನ್ನೆ ಮಾಡೋದಕ್ಕೆ ನಮಗೆ ಹಕ್ಕಿದೆ. ಆ ಪ್ರಕಾರವಾಗಿ ನಾವು ಮಾಡಿದ್ದೀವಿ ಹೊರತು ಐ ಡೋಂಟ್ ಥಿಂಕ್ ಯತ್ನಾಳ್ ಅವ್ರ ಮಾತನ್ನ ನಾನು ಮಾತನಾಡೋಕ್ಕಾಗಲ್ಲ.